ಹಾಯ್ ಎಲ್ಲರಿಗೂ ರೇವತಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಅತ್ಯಂತ ಸರಳವಾಗಿ ಜೀರಾ ಅನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಬೇಕು. ಮುಖ್ಯವಾಗಿ ಬೆಳ್ಳುಳ್ಳಿ ಮತ್ತು ಜೀರಿಗೆ, 2 ಹಸಿಮೆಣಸಿನಕಾಯಿ ಇದ್ದರೆ ಸಾಕು, ಮಿಕ್ಕಿದ್ದೆಲ್ಲ ಆಪ್ಷನಲ್ಲ. ನೋಡಿ, ಇಲ್ಲಿ ಮೊದಲಿಗೆ ಬಾಣಲಿ ಕಾದ್ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕಿ 4 ಹಸಿಮೆಣಸಿನಕಾಯಿ ಹಾಕಿ ಬೆಳ್ಳುಳ್ಳಿನ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು ಇದನ್ನು ಸರಿಯಾಗಿ. ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ರೆಡಿಶ್ ಆದರೆ ಸಾಕು, ಅಲ್ಲಿವರೆಗೂ ಸರಿಯಾಗಿ ಹುರ್ಕೊಳ್ಳಿ. ನೋಡಿ, ಈ ಥರ ಆದರೆ ಸಾಕು. ಇದಕ್ಕೆ 1-2 ಸ್ಪೂನ್ ಜೀರಿಗೆ ಹಾಕಿ. ಜೀರಿಗೆ ಎಷ್ಟು ಹಾಕ್ತೀವೋ ಅನ್ನ ಅಷ್ಟೊಂದು ರುಚಿಯಾಗುತ್ತೆ. ಸ್ವಲ್ಪ ಜೀರಿಗೆ ಎಣ್ಣೆಲಿ ಬಂದಮೇಲೆ ತಕ್ಷಣ ಇದಕ್ಕೆ ಏನಪ್ಪ ಅಂತಂದ್ರೆ ನಾವು ನೆನೆಸಿಟ್ಟಿರೋ ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ಎಲ್ಲ ಅಕ್ಕಿನ ಹಾಕೊಂಡ್ಬಿಟ್ಟು ಅಕ್ಕಿನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸಿ ಸ್ವಲ್ಪ ಬೇಯಕ್ಕೂ ಬಿಡಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಡಿಸ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಬೆಂದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಬೇಕು. ನೋಡಿ, ಇಷ್ಟು ನೀರು ಸಾಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಕೆಲವೊಮ್ಮೆ 1.5 ಗ್ಲಾಸ್ ನೀರು ಹಾಕಿದ್ರೂ ಪರವಾಗಿಲ್ಲ, ಅನ್ನ ಉದುರಾಗುತ್ತೆ, ಚೆನ್ನಾಗಾಗುತ್ತೆ. ಮತ್ತು ನಾನಿಲ್ಲಿ ಹುಳಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಜೀರಾ ಅನ್ನ ಅಲ್ವಾ, ಹುಳಿ ಚೆನ್ನಾಗಿರುತ್ತಂತ. ಹಾಕ್ಬಿಟ್ಟು ಮುಚ್ಚಿಡಿ. ಒಂದು 3 ವಿಷಲ್ ಬರೋವರೆಗೂ ಸಾಕು. ನಂತರ ಅದನ್ನು ಆಫ್ ಮಾಡಿಬಿಡಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೊದಲೇ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಏನಪ್ಪ ಅಂತಂದರೆ ಅನ್ನ ಬೆಂದಮೇಲೆ ಹಾಕ್ತೀನಿ. 3 ವಿಷಲ್ ಬರೋವರೆಗೂ ಸ್ವಲ್ಪ ಕಾಯಿರಿ. ಈ ರೈಸ್ ಮಾಡೋದು ತುಂಬಾ ಸರಳ. ಈ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ನಾಲ್ಗೆಗೆ ಬೇರೆಯೇ ಸ್ವಾದ ಕೊಡುತ್ತೆ. ನೋಡಿ, ಈಗ ರೆಡಿಯಾಗಿದೆ ರೈಸು. ಸ್ವಲ್ಪ ತಿರುಗಿಬಿಟ್ಟು ನಾನು ಮತ್ತೆ ಕ್ಲೋಸ್ ಮಾಡಿಟ್ಟಿದ್ದೆ. ಈಗ ಓಪನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅರಳಿ ಬಂದಿತ್ತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಜೀರಾ ಅನ್ನ ರೆಡಿಯಾಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿಸಿದ್ದು ರೆಸಿಪಿ ಅಂತ ಹೇಳಿದ್ರು ತಪ್ಪಿಲ್ಲ. ತುಂಬ ಬೇಗ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು. ನೋಡಿ, ಹೀಗಿದೆ ನಮ್ಮ ಜೀರಾ ಬೆಳ್ಳುಳ್ಳಿ ಅನ್ನ.